ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತು ಏನು ನೋಡೋಣ ಅಂದರೆ ನನ್ನ ಈ ಕಾಂಪಿಟೇಟಿವ್ ಫೀಲ್ಡ್ ಜರ್ನಿ ಹೇಗಿತ್ತು ಅಂತ ಕಂಪ್ಲೀಟಾಗಿ ನೋಡೋಣ. ಓಕೆನಾ? ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಯಾವ ಥರ ಜರ್ನಿ ಇತ್ತು, ನಾನು ಯಾವ ಥರ ಸ್ಟಡಿ ಮಾಡ್ತಿದ್ದೆ, ಯಾವ ಕೋಚಿಂಗ್ ಮಾಡಿದ್ದೆ, ಮತ್ತು ಯಾವುದೆಲ್ಲ ಬುಕ್ಸ್ಗಳನ್ನು ಓದ್ತಿದ್ದೆ, ಮತ್ತು ನಾನು ನೋಟ್ಸ್ ಯಾವ ಥರ ಮಾಡ್ಕೊಂಡಿದ್ದೆ. ಓಕೆನಾ? ಅದ್ರ ಜೊತೆಗೆ ನಾನು ಎಷ್ಟು ಅವರ್ ಓದ್ತಿದ್ದೆ, ನೈಟ್ ಓದ್ತಿದ್ದೆ, ಅಥವಾ ಕಂಪ್ಲೀಟಾಗಿ ನೋಡಿ ನಂದು ಏನು ಇತ್ತಲ್ಲ ಈ ಕಾಂಪಿಟೇಟಿವ್ ಫೀಲ್ಡ್ ಜರ್ನಿ ಇದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಇದರಿಂದ ಬೇರೆಯವ್ರಿಗೂ ಕೆಲವೊಬ್ಬರಿಗೆ ಹೆಲ್ಪ್ ಆದರೂ ಆಗ್ಬೋದು. ಓಕೆನಾ? ನೋಡಿ, ಫಸ್ಟಿಗೆ ಹೇಳಬೇಕಂದ್ರೆ ನಂದು ಡಿಗ್ರಿ ಯಾವುದಂದರೆ BE. ಓಕೆನಾ? BE ಕಂಪ್ಲೀಟ್ ಆಗಿದೆ. ನೋಡಿ, ಡಿಗ್ರಿ ಕಂಪ್ಲೀಟ್ ಆದಮೇಲೆ ನಾನು ಏನು ಮಾಡಬೇಕು ಅಂಥೇಳಿ ಸ್ವಲ್ಪ ದಿನ ಟೈಮ್ ತೊಗೊಂಡೆ, ಒಂದು 2 ಮಂತ್ಸು. ಓಕೆನಾ? ನೋಡಿ, ಏಕೆಂದರೆ ಸ್ವಲ್ಪ ವರ್ಕ್ ಮಾಡಬೇಕು ಅಂತ ಒಂದು ಸ್ವಲ್ಪ ಅನ್ನಿಸ್ತು. ಇಲ್ಲ, ಕಾಂಪಿಟೇಟಿವ್ ಫೀಲ್ಡ್ಗೆ ಹೋಗೋಣ, ಓದಕ್ಕೆ ಹೋಗೋಣ, ಗೋರ್ಮೆಂಟ್ ಜಾಬ್ ಬೇಕು ಅಂತೇಳಿ ಎರಡೂ ಥರ ಅನ್ನಿಸ್ತು. ನೋಡಿ, ಯಾರು PU ಮೇಲೆ ಅಥವಾ ಡಿಗ್ರಿ ಮುಗಿದ ಮೇಲೆ ಕಾಂಪಿಟೇಟಿವ್ ಫೀಲ್ಡ್ಗೆ ಬರಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ, ಮುಂಚೆನೇ ಪ್ರಿಪೇರ್ ಆಗಿ. ಓಕೆನಾ? ಸ್ವಲ್ಪ ದಿನ 4-5 ವರ್ಷ ವರ್ಕ್ ಮಾಡಿಬಿಟ್ಟು ಮತ್ತೆ ಬಂದರೆ ಟೈಮ್ ಹೋಗಿಬಿಡುತ್ತೆ. ಓಕೆನಾ? ಟೈಮ್ ಹೋದ್ಮೇಲೆ ತುಂಬ ನಿಮಗೆ ಏಜ್ ಆಗಿಬಿಡುತ್ತೆ. ಸೊ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಬೇಗ ಜಾಬ್ ಸಿಗಬೇಕಂತೇಳಿ ಟೆನ್ಷನಲ್ಲಿ ಸ್ಟಡಿನ ಮಾಡಬೇಕಾಗುತ್ತೆ. ಸೊ ನಿಮಗೆ ಗೋರ್ಮೆಂಟ್ ಜಾಬ್ ಬೇಕಂದರೆ ನೀವು PUC ಅಥವಾ ಡಿಗ್ರಿ ಮುಗಿದ ಮೇಲೆ, PUC ಅಥವಾ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣವೇ ಡಿಸಿಷನ್ ತೊಗೊಂಡು ಸೊ ನೀವೇನು ಮಾಡಬೇಕಂದ್ರೆ ಕಾಂಪಿಟೇಟಿವ್ ಫೀಲ್ಡ್ಗೆ ಬರಬೇಕಾಗುತ್ತೆ. ನೋಡಿ, ಫಸ್ಟಿಗೆ ಬಂದ ಮೇಲೆ ಏನು ಅನಿಸುತ್ತೆ ಅಂದರೆ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದ ಮೇಲೆ ಏನು ಮಾಡಬೇಕಂದ್ರೆ ಕೋಚಿಂಗ್ ಮಾಡಬೇಕಾ ಅಥವಾ ಬೇಡ ಅಂತೇಳಿ ಫಸ್ಟ್ ತಲೆಯಲ್ಲಿ ಓಡೋದೇ ಇದು ಒಂದು ಕೋಚಿಂಗ್. ಓಕೆನಾ? ನನಗೂ ಇದೇ ಥರ ಅನಿಸಿದ್ದು. ನೋಡಿ, ನಾನು 2 ಮಂತ್ಸ್ ಆದಮೇಲೆ ಟೈಮ್ ತೊಗೊಂಡು ಇಲ್ಲ ಕಾಂಪಿಟೇಟಿವ್ ಫೀಲ್ಡ್ಗೆ ಬರೋಣ, ಓದೋಣ, ಒಂದು 2-3 ವರ್ಷ ಕಷ್ಟಪಟ್ಟು ಓದೋಣ, ಆಮೇಲೆ ಜಾಬ್ ತೊಗೊಳ್ಳೋಣ, ಗೋರ್ಮೆಂಟ್ ಜಾಬ್ ತೊಗೊಳ್ಳೋಣ ಅಂತ ಅನ್ನಿಸ್ತು. ಸೊ ಫಸ್ಟಿಗೆ ನನಗೆ ಥಿಂಕ್ ಬಂದಿರೋದು ಕೋಚಿಂಗ್ ತೊಗೋಬೇಕಾ ಬೇಡ ಅಂತೇಳಿ. ಸೊ ನಿಮಗೆ ಗೊತ್ತಿರುತ್ತೆ ನೋಡಿ, ನಂದು ಡಿಪ್ಲೊಮೊ ಆದಮೇಲೆ ಇಂಜಿನಿಯರಿಂಗ್ ಆಗಿರೋದು. ಸೊ ನನಗೆ ಈ ಫೀಲ್ಡ್ ಬಗ್ಗೆ ಏನೂ ನಾಲೆಜ್ ಇರಲಿಲ್ಲ. ಸೊ ನೋಡಿ, ನನಗೆ ಕೋಚಿಂಗ್ದು ಅನಿವಾರ್ಯತೆ ಇತ್ತು. ಎಲ್ಲರಿಗೂ ಕೋಚಿಂಗ್ ನೀಡಿರಲ್ಲ. ಯಾಕಂದರೆ ಕೆಲವೊಬ್ಬರು ಡಿಗ್ರಿಯಲ್ಲಿ ಏನು ಡಿಗ್ರಿ ಓದ್ತಿರ್ತಾರೆ ಅಥವಾ PUC ಓದುವಾಗಲೇ ಈ ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ಬೇಸಿಕ್ ನಾಲೆಜ್ ಎಲ್ಲ ತಿಳ್ಕೊಂಡಿರ್ತಾರೆ. ಮತ್ತು 6 to 12 ಅಥವಾ 10th ಬುಕ್ಸ್ನ ಎಲ್ಲ ಬೇಸಿಕ್ ಓದ್ಕೊಂಡಿರ್ತಾರೆ ಈ ಫೀಲ್ಡಿಗೆ ಬರಬೇಕಂತೇಳಿ. ಸೊ ನಾವು ಡಿಪ್ಲೊಮೊ ಮುಗಿದ ಮೇಲೆ ಮತ್ತು ಇಂಜಿನಿಯರಿಂಗ್ ಮಾಡಿದ ಮೇಲೆ ಈ ಫೀಲ್ಡ್ದು ಏನೂ ನಾಲೆಜ್ ಇರಲಿಲ್ಲ. ಈವನ್ ಹಿಸ್ಟ್ರಿ, ಪಾಲಿಟಿ, ಸೈನ್ಸ್ ಅಂತೂ ಏನೂ ಗೊತ್ತಿರಲಿಲ್ಲ ನಮಗೆ. ಏನು 10th ಓದಿರೋ ಸೈನ್ಸು ಅಷ್ಟೇ ಗೊತ್ತಿತ್ತು. ಸೊ ಅದರ ಸಲುವಾಗಿ ನನಗೆ ಕೋಚಿಂಗ್ ಬೇಕಾಗಿತ್ತು. ಸೊ ನಾನು ಏನು ಮಾಡಿದೆ ಅಂದರೆ ಕೋಚಿಂಗ್ ಮಾಡೋಣ ಅಂಥೇಳಿ ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಕೋಚಿಂಗ್ಗೆ ಸೇರಿಕೊಂಡಿದ್ದೆ, ಓನ್ಲಿ ಪ್ರಿಲಿಮ್ಸ್ಗೆ. ಯಾಕಂದರೆ ನಾನು ಗ್ರೂಪ್ C ಅಷ್ಟೇ ಬರೆಯೋದಿತ್ತು. ಗ್ರೂಪ್ C ಆ್ಯಂಡ್ ಗ್ರೂಪ್ B ಅಲ್ಲಿ ನಮ್ಮ ಡಿಗ್ರಿ ಮೇಲೆ ಯಾವುದಾದ್ರೂ ಗ್ರೂಪ್ B ಇದ್ದರೆ ಅದನ್ನು ಬರೆಯೋಣ ಅಂಥೇಳಿ ಓನ್ಲಿ ಪ್ರಿಲಿಮ್ಸ್ ಅಷ್ಟೇ ತೊಗೊಂಡಿದ್ದೆ ನಾನು ಕೋಚಿಂಗ್. ನೋಡಿ, ನಿಮಗೆ KS ಲೆವೆಲು ಅಥವಾ ಇನ್ನೂ ಹೈ ಲೆವೆಲ್ಗೆ ಗ್ರೂಪ್ A ಪೋಸ್ಟ್ಗೆ ಎಕ್ಸಾಮ್ ಬರೀಬೇಕಂದ್ರೆ ನೀವು ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ನ ಕೋಚಿಂಗ್ನ ತೊಗೊಳ್ಳಿ. ಓಕೆನಾ? ನಿಮಗೆ ಯಾವ ಕೋಚಿಂಗ್ ಬೆಸ್ಟ್ ಅನಿಸುತ್ತೆ ಆ ಕೋಚಿಂಗ್ ಸೆಂಟ್ರಲ್ಲಿ ಕೋಚಿಂಗ್ನ ತೊಗೊಳ್ಳಿ. ಕೆಲವೊಬ್ಬರಿಗೆ ಕೇಳಿಬಿಟ್ಟು ಕೋಚಿಂಗ್ನ ತೊಗೊಳ್ಳಿ. ಓಕೆನಾ? ನೋಡಿ, ನಾನು ರಾಜ್ಕುಮಾರ್ ತೊಗೊಂಡಿದ್ದೀನಿ ಅಂತೇಳಿ ಅಲ್ಲೇ ತೊಗೊಳ್ಳೋದಂತ ಅಲ್ಲ. ಸೊ ನನಗೆ ನಮ್ಮ ಅಣ್ಣ ಅಲ್ಲಿ ಕೋಚಿಂಗ್ ತೊಗೋ ಅಂತೇಳಿ ಹೇಳಿದ್ದೆ ರಾಜ್ಕುಮಾರಲ್ಲಿ. ಸೊ ಅಲ್ಲಿ ತೊಗೊಂಡಿದ್ದೆ. ಒಂದು 6 ತಿಂಗಳು ಕೋಚಿಂಗ್ ಆಯಿತು. ಓಕೆನಾ? 6 ತಿಂಗಳಾದಮೇಲೆ ನೆಕ್ಸ್ಟ್ 1 ವರ್ಷ ನಾನು ಕರೆಕ್ಟಾಗಿ ಓದಿದ್ದೀನಿ. ನೋಡಿ, 1 ವರ್ಷ ಲೈಬ್ರರಿ ಬಿಟ್ಟು ಒಳಗಾಡಿಲ್ಲ. ಓಕೆನಾ? ನೋಡಿ, ನಾನು ಕಂಪ್ಲೀಟಾಗಿ ನನ್ನ ಜರ್ನಿನ ಹೇಳ್ತೀನಿ. ಓಕೆನಾ? ಎಷ್ಟು ಅವರ್ ಓದ್ತಿದ್ದೆ, ಯಾವ ಬುಕ್ಸ್ ಓದ್ತಿದ್ದೆ, ಯಾವ ಥರ ಸ್ಟಡಿ ಮಾಡ್ತಿದ್ದೆ ಅಂತೇಳಿ. ಓಕೆನಾ? ನೋಡಿ, ಒಂದು 6ರಿಂದ 8 ತಿಂಗಳು ಕೋಚಿಂಗ್ ಹೋಯ್ತು. ಅದು ಆದಮೇಲೆ 1 ಇಯರು ನಂದು ಸ್ಟಡಿಗೆ ಕೊಟ್ಟಿದ್ದೀನಿ. ಓಕೆನಾ? ನೋಡಿ, ನಂದು ಟೋಟಲು 18 ತಿಂಗಳಿಂದ 24 ತಿಂಗಳು, ಒಂದು 2 ವರ್ಷ ಅಂದ್ಕೊಳ್ಳಿ. 2 ವರ್ಷದಲ್ಲಿ ನಂದು ಜಾಬು ಕ್ಲಿಯರ್ ಆಗಿದೆ. ಓಕೆನಾ? ಸೊ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಲವೊಬ್ರು ಹೇಳ್ತಾರೆ 1 ತಿಂಗಳಲ್ಲಿ, 2 ತಿಂಗಳಲ್ಲಿ, ಇಲ್ಲ 3 ತಿಂಗಳಲ್ಲಿ, 90 ದಿನದಲ್ಲಿ ಓದಿಬಿಟ್ಟೆ ಜಾಬ್ ಆಯಿತು ಅಂತೇಳಿ. ಅದು ಚಾನ್ಸೇ ಇಲ್ಲ. ಯಾವುದಕ್ಕೂ ನಂಬಕ್ಕೆ ಹೋಗಬೇಡಿ. ಅದನ್ನು ನಂಬ್ಕೊಂಡು ನಿಮ್ಮದು 3 ತಿಂಗಳಲ್ಲಿ ಆಗಲಿಲ್ಲ ಅಥವಾ 6 ತಿಂಗಳಲ್ಲಿ ಆಗಲಿಲ್ಲ ಅಂಥೇಳಿ ಬೇಜಾರಾಗೋದು, ಟೆನ್ಷನ್ ಮಾಡ್ಕೊಳ್ಳೋದು ಇರಲ್ಲ. ಓಕೆನಾ? ಮಿನಿಮಮ್ ಅಂದರೂ 2 ವರ್ಷ ಬೇಕೇ ಬೇಕು. ನೋಡಿ, ಏನು ಸಿಲೆಬಸ್ ಇದೆ ಅಂತ ತಿಳ್ಕೊಳ್ಳೋಕ್ಕೆ 1 ಮಂತ್ ಬೇಕಾಗುತ್ತೆ, 1ರಿಂದ 2 ತಿಂಗಳು. ಸೊ ನೀವು ಇವನ್ ಕೋಚಿಂಗ್ ತೊಗೊಂಡ್ರು 6ರಿಂದ 8 ತಿಂಗಳು ಬೇಕಾಗುತ್ತೆ. ಅಂಥದ್ರಲ್ಲಿ 3 ತಿಂಗಳಲ್ಲಿ 4 ತಿಂಗಳಲ್ಲಿ ಜಾಬ್ ತೊಗೋತೀನಿ ಅಂದರೆ ಆಗಲ್ಲ. ಸೊ ನೋಡಿ, ನೀವು 3 ತಿಂಗಳಲ್ಲಿ ಓದೋಷ್ಟರಲ್ಲಿನೇ ಕಾಲ್ ಫಾರ್ಮ್ ಆಗುತ್ತಾ? ಸೊ ಅದನ್ನೂ ಆಗಲ್ಲ. ಸೊ ಅದ್ರ ಸಲುವಾಗಿ ಹೇಳ್ತಿರೋದು, ಯಾವುದಕ್ಕೂ ತಲೆ ಕೊಡಬೇಡಿ. ನಿಮ್ದು ಏನಿದೆಯಲ್ಲ ಸ್ಟಡಿನ ಫೋಕಸ್ ಮಾಡಿ. ನೋಡಿ, ಒಬ್ಬೊಬ್ರದ್ದು 4 ವರ್ಷ ಹೋಗುತ್ತೆ, ಒಬ್ಬೊಬ್ರದ್ದು 2 ವರ್ಷ ಓದಿರ್ತಾರೆ, ಸಡನ್ನಾಗಿ ಕಾಲ್ ಫಾರ್ಮ್ ಆಗುತ್ತೆ ಕರೆಕ್ಟ್ ಟೈಮಿಗೆ. ನೋಡಿ, ಅವ್ರದ್ದು ಓದೋದು ಪೀಕ್ ಟೈಮಲ್ಲಿ ಇರುತ್ತೆ, ಅದೇ ಟೈಮಲ್ಲಿ ಕಾಲ್ ಫಾರ್ಮ್ ಆದರೆ ಅವ್ರದ್ದು ಕ್ಲಿಕ್ ಆಗಿಬಿಡುತ್ತೆ, ಎಕ್ಸಾಮ್ ಕ್ಲಿಯರ್ ಆಗಿಬಿಡುತ್ತೆ. ಸೊ ಅದ್ರ ಸಲುವಾಗಿ ಹೇಳ್ತಿರೋದು, ಎಲ್ಲರದು ಒಂದೇ ಟೈಮ್ ಆಗಲ್ಲ. ನೋಡಿ, ಮಿನಿಮಮ್ ಅಂದರೂ 1 ವರ್ಷ 2 ವರ್ಷ ಬೇಕೇ. 1 ವರ್ಷದಲ್ಲಿ 3 ತಿಂಗಳು 6 ತಿಂಗಳು ಅಂತೇಳಿ ಯಾವುದಕ್ಕೂ ನಂಬಕ್ಕೆ ಹೋಗಬೇಡಿ. ನೋಡಿ, ನಂದು 18 ತಿಂಗಳಿಂದ 24 ತಿಂಗಳು ಅಂದರೆ ಒಂದು 2 ವರ್ಷ ಅಂದ್ಕೊಳ್ಳಿ
ಕೋಚಿಂಗ್ ಹಿಡ್ಕೊಂಡು ಓದೋದೆಲ್ಲ ಹಿಡ್ಕೊಂಡು 2 ವರ್ಷದಲ್ಲಿ ಎಕ್ಸಾಮ್ ಕ್ಲಿಯರ್ ಆಗಿದ್ದಾವೆ. ಓಕೆನಾ, ಅದರ ಸಲುವಾಗಿ ಹೇಳ್ತಿರೋದು. ನೋಡಿ, ನಿಮಗೆ ಕೋಚಿಂಗ್ ನೀಡಿದರೆ ತೊಗೊಳ್ಳಿ. ಕೋಚಿಂಗ್ ಮಾಡಿಕೊಂಡು ಮಿಕ್ಕಿದ ಟೈಮಲ್ಲಿ ಸ್ಟಡಿ ಕಂಟಿನ್ಯೂ ಮಾಡ್ಕೊಂಡು ಏನು ಕೋಚಿಂಗಲ್ಲಿ ಏನು ಹೇಳ್ತಾರಲ್ಲ ಅದನ್ನು ಓದ್ಕೊಂಡು ಅದರ ಜೊತೆಗೆ ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನ ತೊಗೊಂಡು ಓದ್ಕೊಂಡು ಹೋಗ್ಬೋದು. ಇಲ್ಲ ನನಗೆ ಕೋಚಿಂಗ್ ತೊಗೊಳಕ್ಕಾಗಲ್ಲ ಅಂದ್ರೂ ಪರವಾಗಿಲ್ಲ, ನೀವೇನು ಮಾಡಿ ಅಂದರೆ 6 to 12th ಬುಕ್ಸ್ ಏನಿದಾವಲ್ಲ ಅದನ್ನು ಬೇಸಿಕ್ ಎಲ್ಲ ಓದ್ಕೊಳ್ಳಿ. ನೀಟಾಗಿ ಒಂದು 6 ತಿಂಗಳು ಹೋಗುತ್ತಾ ಅಥವಾ 8 ತಿಂಗಳು ಹೋಗುತ್ತಾ ಕಂಪ್ಲೀಟಾಗಿ ಓದ್ಕೊಳ್ಳಿ. ಓಕೆನಾ, ನಾನು ಇದು ಓದ್ಕೊಂಡಿರಲಿಲ್ಲ ಅಂತಲೇ ಕೋಚಿಂಗ್ ತೊಗೊಂಡಿರೋದು. ಸೊ ನೀವು ಇದನ್ನೆಲ್ಲ ಓದ್ಕೊಂಡಿದ್ರೆ ಕೋಚಿಂಗ್ ನೀಡಿಲ್ಲ. ಓಕೆನಾ, ಇದನ್ನು ಓದಿದ ಮೇಲೆ ಏನು ಮಾಡಿ, ಯಾವುದಾದ್ರೂ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಚಾನಲ್ಸ್ ಇದ್ದರೆ ಅಲ್ಲಿ ಏನು ಮಾಡಿ ನೀವು ಯೂಟ್ಯೂಬ್ ಕ್ಲಾಸಸ್ನ ಕೇಳ್ಕೊಳ್ಳಿ. ಓಕೆನಾ, ಯಾವುದು ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್ ಇರುತ್ತೆ, ಇಂಗ್ಲೀಷಲ್ಲಿ ಅಥವಾ ಹಿಂದಿಯಲ್ಲಿದ್ರೂ ಕೇಳ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಈ ಥರ ಮಾಡಿದರೆ ಆರಾಮ್ಸೆ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ಅದ್ರ ಜೊತೆಗೆ ಇದು ಆದಮೇಲೆ ನಿಮ್ಮದೇ ಆದ ಓನ್ ನೋಟ್ಸ್ ಮಾಡ್ಕೊಂಡು ಓದ್ಬೋದು ಅಥವಾ ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನು ತೊಗೊಂಡು ಓದ್ಬೋದು. ಸೊ ಅದ್ರ ಸಲುವಾಗಿ ಹೇಳ್ತಿರೋದು, ನಿಮ್ಗೆ ಕೋಚಿಂಗ್ ಬೇಕೇ ಬೇಕು ಅಂತ ಹೇಳಲ್ಲ. ಈ ಥರನೂ ಮಾಡಿ ಎಷ್ಟೋ ಜನ UPSC ಲೆವೆಲ್ ಎಕ್ಸಾಮ್ಸ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಸೊ ಅದರ ಸಲುವಾಗಿ ಹೇಳ್ತಿರೋದು, ಕೋಚಿಂಗ್ ಅಷ್ಟೇನು ಅವಶ್ಯಕತೆ ಇಲ್ಲ. ಕೆಲವೊಬ್ಬರಿಗೆ ಏನೂ ಗೊತ್ತಿಲ್ಲ ಅಂದರೆ, ನನಗೆ ಈ ಫೀಲ್ಡ್ದು ಏನೂ 0% ನಾಲೆಜ್ ಇದೆ ಅಂದರೆ ನಿಮ್ಗೆ ಕೋಚಿಂಗ್ ಬೇಕಾಗುತ್ತೆ. ಈ ಫೀಲ್ಡ್ ಯಾವ ಥರ ಇದೆ, ಅದೆಲ್ಲ ಏನು ಓದಬೇಕು, ಓಕೆನಾ, ಎಲ್ಲನೂ ಅರ್ಥ ಆಗಬೇಕು ಅಂದರೆ ಬೇಸಿಕ್ಕಿಂದ ಬೇಕು ಅಂದರೆ ಕೋಚಿಂಗ್ ಬೇಕಾಗುತ್ತೆ. ಕೋಚಿಂಗಲ್ಲಿ ನೋಡಿ 100% ಎಲ್ಲ ಹೇಳ್ಕೊಡಲ್ಲ. ನೀವು ಕೋಚಿಂಗ್ ಮೇಲೇ ಎಲ್ಲ ಡಿಪೆಂಡ್ ಆಗೋಲ್ಲ. ಸೊ ಹಂಗಿದ್ರೆ ಕೋಚಿಂಗಲ್ಲಿ ಎಷ್ಟೋ ಜನ, ಎಲ್ಲರೂ ಆಲ್ಮೋಸ್ಟ್ 80 to 90% ಪೀಪಲ್ಸ್ ಎಲ್ಲ ಕೋಚಿಂಗ್ ತೊಗೊತಾರೆ. ಸೊ ಎಲ್ರದ್ದು ಜಾಬ್ ಆಗುತ್ತಾ? ಆಗಲ್ಲ. ಯಾಕಂದರೆ ಎಲ್ಲನೂ ಹೇಳ್ಕೊಡಲ್ಲ, ಮತ್ತು ಅದಾದಮೇಲೆ ಎಲ್ಲ ಹೇಳ್ಕೊಟ್ಟಿರೋದು ಎಲ್ಲನೂ ಸ್ಟೂಡೆಂಟ್ಸ್ ಓದಲ್ಲ. ಸೊ ಇದು ಅವ್ರು ಎಷ್ಟು ಎಫರ್ಟ್ ಹಾಕಿ ಹೇಳಿರ್ತಾರಲ್ಲ ಅದಕ್ಕಿಂತ ಡಬಲ್ ಎಫರ್ಟು ನಮ್ಮ ಕಡೆಯಿಂದ ಇರಬೇಕು. ನಮ್ಮದೇ ಅದು ಓನ್ ನೋಟ್ಸ್ ಇರಬೇಕು, ಓನ್ ಶಾರ್ಟ್ಕಟ್ಸ್ ಇರಬೇಕು, ಓನ್ ಟೈಮಿಂಗ್ ಹಾಕ್ಕೊಂಡು ಓದ್ತಿರಬೇಕು, ಎಲ್ಲನೂ ಓನಲ್ಲೇ ಇರಬೇಕು. ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಆಗಲ್ಲ. ಮತ್ತು ನೋಡಿ, ಕೆಲವೊಬ್ರು ಹೇಳ್ತಿದ್ರು ನೆಕ್ಸ್ಟ್ VO ಕಾಲ್ಫಾರ್ಮ್ ಆಗುತ್ತೆ, ಅಲ್ಲಿ ಜಾಸ್ತಿ ಅಪ್ಲಿಕೇಶನ್ಸ್ ಬರ್ತವೆ, ಹೆಂಗೆ ಕ್ಲಿಯರ್ ಮಾಡೋದಂತೇಳಿ. ಸೊ ಅದನ್ನೆಲ್ಲ ಅಂದ್ಕೊಂಡ್ರೆ ನೀವು ಈ ಫೀಲ್ಡಿಗೆ ಬರಬಾರ್ದು. ಯಾಕಂದರೆ ಲಕ್ಷಾನುಗಟ್ಟಲೆ ಜನ ಅಪ್ಲಿಕೇಶನ್ಸ್ ಹಾಕ್ತಾರೆ. ಸೊ ನೀವು ನೋಡಿರ್ಬೋದು, ಪ್ರೀವಿಯಸ್ FDAಯಲ್ಲಿ ಅದು ಓನ್ಲಿ 10,000 ಮೇಲೆ 10K ಮೇಲೇ ಅಷ್ಟೇ ಎಲಿಜಿಬಲ್ ಆಗಿರೋದು. 70+ ತೆಗೆದವರು ಅಷ್ಟೇ 10K ಇದ್ದಾರೆ. ಓಕೆನಾ, ನೀವು ನೋಡಿರ್ಬೋದು 80,000 90,000 ಅಪ್ಲಿಕೇಶನ್ಸ್ ಹಾಕಿದ್ರು, ಬಟ್ ಎಲಿಜಿಬಲ್ ಆದವರು 10,000. ನೀವು ಅರ್ಥ ಮಾಡ್ಕೊಳ್ಳಿ, 70 ಮೇಲೆ ತೆಗಿಯೋಕ್ಕೆ 10,000 ಜನ, 10% ಅಷ್ಟೇ ಎಲಿಜಿಬಲ್ ಇದ್ದಾರೆ. ಸೊ ಇದರಲ್ಲಿ ಇನ್ನೂ 100 ಮೇಲೆ ಇರೋರಂತ ತೊಗೊಂಡ್ರೆ ನೀವು 2,000ದಿಂದ 3,000 ಇರ್ತಾರೆ. ಓಕೆನಾ, 2,000ದಿಂದ 3,000 ಓನ್ಲಿ 100 ಮೇಲೆ ಸ್ಕೋರ್ ಮಾಡ್ತಿರ್ತಾರೆ. ಸೊ ನೀವು ಎಷ್ಟು ಜನ ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಅದನ್ನೆಲ್ಲ ಇಟ್ಕೊಂಡು ತಲೆ ಕೆಡಿಸ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ನಿಮ್ದು ಏನು ಸ್ಟಡಿ ಇದೆಯಲ್ಲ ಅದ್ರ ಮೇಲೆ ಫೋಕಸ್ ಮಾಡಿ ಸ್ಟಡಿನ ಮಾಡಿ. ಓಕೆನಾ, ನೋಡಿ, ನಾನು ಕೋಚಿಂಗ್ ತೊಗೊಂಡಿದ ಮೇಲೆ ಕೋಚಿಂಗ್ ಎಷ್ಟು ಅವರ್ ಹೋಗಿ ಬರ್ತಿದ್ದೆಯಲ್ಲ ಅದು ಮಿಕ್ಕಿ ಟೈಮಲ್ಲಿ ಏನು ಕ್ಲಾಸ್ ನೋಟ್ಸು ಮತ್ತು ಎಕ್ಸ್ಟ್ರಾ ಏನಾದರೂ ಯೂಟ್ಯೂಬಲ್ಲಿ, ಮತ್ತು ನೋಡಿ ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನು ನಮ್ಮ ಅಣ್ಣರು ಕೊಟ್ಟಿದ್ದರು. ಓಕೆನಾ, ಅವ್ರದ್ದು ಜಾಬ್ ಆಗಿತ್ತು, ಗೌರ್ಮೆಂಟ್ ಜಾಬ್ನೇ ಕ್ಲಿಯರ್ ಆಗಿತ್ತು. ಸೊ ಅದಾದಮೇಲೆ ಅವರು ಏನು ಸ್ಟ್ಯಾಂಡರ್ಡ್ಸ್ ಬುಕ್ಸ್ಗಳನ್ನ ಓದ್ತಿದ್ರಲ್ಲ ಆ ಬುಕ್ಸ್ಗಳನ್ನು ಎಲ್ಲ ನನಗೆ ಕೊಟ್ಟಿದ್ದರು. ಸೊ ನಾವು ಅದೇ ಬುಕ್ಸ್ನ ಓದ್ತಿದ್ದೆ. ಸೊ ನಾ ಇದು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಯಾರಾದರೂ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿ ಸಕ್ಸಸ್ ಆಗಿರೋರು ಇರ್ತಾರಲ್ಲ ಅವರಿಂದ ಏನಾದರೂ ಗೈಡೆನ್ಸ್ ಸಿಗ್ತಿದ್ರೆ ನೀವು ತೊಗೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ. ಓಕೆನಾ, ನೋಡಿ, ಒಬ್ಬೊಬ್ಬರು ಏನೋ ಎಕ್ಸಾಮ್ಸ್ನೇ ಕ್ಲಿಯರ್ ಮಾಡಿರಲ್ಲ, ಅವ್ರದ್ದೇ ಎಕ್ಸಾಮ್ಸ್ ಕ್ಲಿಯರ್ ಆಗಿರಲ್ಲ, ಬೇರೆದವ್ರಿಗೆ ಗೈಡೆನ್ಸ್ ಕೊಡ್ತಿರ್ತಾರೆ. ಸೊ ಅದಕ್ಕಿಂತ ಬೆಸ್ಟ್ ಅಂದರೆ ಯಾರಾದರೂ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದವ್ರು ಇರ್ತಾರಲ್ಲ, ಸೊ ಸಕ್ಸಸ್ ಆಗಿರ್ತಾರೆ ಅವರು ನೋಡಿ ಈ ಫೀಲ್ಡಲ್ಲಿ ಯಾವ ಥರ ಕಷ್ಟಪಟ್ಟು ಓದಿರ್ತಾರಲ್ಲ, ಮತ್ತು ಅವ್ರ ಎಕ್ಸಾಮ್ಸಲ್ಲಿ ಯಾವ ಥರ ಟ್ರಿಕ್ಸ್ಗಳನ್ನು ಯೂಸ್ ಮಾಡ್ತಿದ್ರು, ಮತ್ತು ಓದೋ ಟೈಮಲ್ಲಿ ಯಾವ ಥರ ಓದ್ತಿದ್ರು, ಯಾವ ಥರ ಸ್ಟಡಿ ಟೈಮ್ ಟೇಬಲ್ ಹಾಕೊತಿದ್ರು, ಯಾವ ಬುಕ್ಸ್ಗಳನ್ನು ಓದ್ತಿದ್ರು. ಸೊ ಅದು ಏನಾದರೂ ಕೇಳಿ ನೀವು ಸಕ್ಸಸ್ ಆದವ್ರ ಬಳಿ ತೊಗೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಜರ್ನಿ ಈಸಿ ಆಗಬೇಕಂದ್ರೆ ಏನು ಪ್ರೀವಿಯಸ್ ಯಾರಾದರೂ ಇರ್ತಾರಲ್ಲ ಹಿಂದ್ಗಡೆ ಅವ್ರದ್ದು ತೊಗೊಳ್ಳೋದು ಬೆಸ್ಟು. ನಿಮ್ಮ ಜರ್ನಿ ಈಸಿ ಆಗುತ್ತೆ. ಓಕೆನಾ, ಇಲ್ಲ ನಾನೇ ಓನಾಗಿ ಓದ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆನಾ, ಯಾರಾದರೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಥವಾ ನಿಮ್ಮ ರಿಲೇಷನ್ಸಲ್ಲಿ ಇದ್ರೂ ನೀವು ಕೆಲವೊಂದು ಸಜೆಷನ್ ತೊಗೊಂಡು ಓದೋದು ಬೆಸ್ಟ್ ಅಂತ ಹೇಳ್ತೀನಿ. ನೋಡಿ, ನಾನು ಅದೇ ಥರ ನಮ್ಮ ಅಣ್ಣರು ಕೇಳಿ ಕೋಚಿಂಗ್ ತೊಗೊಂಡು ಅದರ ಜೊತೆಗೆ ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನೆಲ್ಲ ಕೊಟ್ಟಿದ್ದರು. ಇದನ್ನೆಲ್ಲ ಓದ್ಕೊಂಡು ಅವ್ರೇನು ನೋಟ್ಸ್ ಬರೆಸ್ತಾರಲ್ಲ ಆ ನೋಟ್ಸ್ನು ಓದ್ಕೊತಿದ್ದೆ. ಎಲ್ಲಿವರೆಗೂ ಅಂದರೆ ಕೋಚಿಂಗ್ ಮುಗಿಯೋವರೆಗೂ ಅವ್ರ ನೋಟ್ಸ್ ಎಲ್ಲ ಓದ್ಕೊಂಡಿದ್ದೀನಿ. ಓಕೆನಾ, 1-2 ಸಲ ನೋಟ್ಸ್ಗಳನ್ನು ಓದ್ಕೊಂಡಿದ್ದೀನಿ. ನೋಡಿ, ಕಂಪ್ಲೀಟಾಗಿ ಎಲ್ಲನೂ ಹೇಳಲ್ಲ ಅವರು. ಕೋಚಿಂಗ್ದವರು ಕಂಪ್ಲೀಟಾಗಿ ಎಲ್ಲನೂ ಹೇಳ್ಕೊಡಲ್ಲ, ಸ್ವಲ್ಪ ಬಿಡ್ತಾರೆ. ಯಾಕಂದರೆ ಅವ್ರ ಟೈಮಲ್ಲಿ ಏನಿರುತ್ತಲ್ಲ ಅಷ್ಟು ಮುಗಿಸ್ಕೊಡ್ತಾರೆ. ಅವ್ರ ಟೈಮ್ ಇರುತ್ತಲ್ಲ ಆ ಟೈಮಲ್ಲಿನೇ. ನೋಡಿ, ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಪ್ರಿಲಿಮ್ಸ್ ಅಷ್ಟೇ ತೊಗೊಂಡ್ರೆ ಓನ್ಲಿ 3 hour ಇರುತ್ತೆ. ಓಕೆನಾ, ಡೈಲಿ 3 hour, ಮತ್ತು ಸಂಡೇ ಎಲ್ಲ ರಜೆ ಇರುತ್ತೆ.
ನೋಡಿ ಏನಾದರೂ ಹಬ್ಬ ಫೆಸ್ಟಿವಲ್ಸ್ ಎಲ್ಲ ಬಂದರೆ ರಜೆ ಕೊಡ್ತಾರೆ ಓಕೆನಾ. ಅದ್ರ ಜೊತೆಗೆ ಓನ್ಲಿ 3 ಅವರು ಕಂಪ್ಲೀಟ್ ಆಗಲ್ಲ, ಸಿಲೆಬಸ್ ತುಂಬ ಇದೆ. ಸೊ ಅದರಲ್ಲಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಉಳ್ಕೊಳ್ಳುತ್ತೆ. ನೀವು ಅದನ್ನು ಏನು ಮಾಡಬೇಕಂದ್ರೆ ನಿಮ್ಗೆ ಗೊತ್ತೇ ಆಗಿಬಿಡುತ್ತೆ ಯಾವ ಥರ ಹೇಳ್ತಿದ್ದಾರೆ. ಸೊ ನಾನು ಯಾವ ಥರ ಓದಬೇಕಂತ ಎಲ್ಲ ಅದು ಅರ್ಥ ಮಾಡ್ಕೊಂಡಿದ ಮೇಲೆ ನಿಮ್ಮದೇ ಅದು, ಯಾಕಂದರೆ ನೀವು ಡಿಗ್ರಿ ಓದಿರ್ತೀರಲ್ಲ ಎಲ್ಲನೂ ಗೊತ್ತಾಗ್ಬಿಡುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಸ್ಟ್ಯಾಂಡರ್ಡ್ಸ್ ಏನು ಬುಕ್ಸ್ ಇರ್ತಾವಲ್ಲ ಆಥರ್ ಬುಕ್ಸ್ಗಳನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ನನಗೆ ಏನು ಸೀನಿಯರ್ಸ್ಗಳು ನಮ್ಮ ಅಣ್ಣರು ಏನು ರೆಫರ್ ಮಾಡಿದ್ರಲ್ಲ ಈ ಬುಕ್ಸ್ನ ನೀವು ತೊಗೊಂಡು ಓದು, ನನ್ನ ಕಡೆ ಇದಾವೆ ತಗೋ ಅಂತೇಳಿ ಆ ಬುಕ್ಸ್ಗಳನ್ನು ನಿಮಗೆಲ್ಲ ಹೇಳಿದ್ದೀನಿ. ಸೊ ನೀವು ಆ ಬುಕ್ಸ್ಗಳನ್ನು ಎಲ್ಲ ಯಾರು ತೊಗೊಂಡಿಲ್ಲ ನೋಡಿ GS ಪ್ಲಸ್ ಕಮ್ಯುನಿಕೇಷನ್ ತೊಗೊಂಡು ಓದಿ ಓಕೆನಾ. ಸೊ ಅವೆಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ನೋಟ್ಸ್ ಎಲ್ಲ ಏನು ಬರ್ಸಿರ್ತಾರಲ್ಲ ಅದನ್ನೆಲ್ಲ ನೀವು ಕೋಚಿಂಗ್ ತೊಗೊಂಡಿದ್ರೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇವೇನು ಸ್ಟ್ಯಾಂಡರ್ಡ್ ಬುಕ್ಸ್ ಇರ್ತಾವಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋದು ಬೆಟರು. ನೋಡಿ ಅದು ಆದಮೇಲೆ ನೋಟ್ಸ್ಗಳನ್ನು ಕಂಪ್ಲೀಟ್ ಮತ್ತೆ ಓದೋಕ್ಕಾಗಲ್ಲ, ಯಾಕಂದರೆ ಅದರಲ್ಲಿ ಕಂಪ್ಲೀಟಾಗೆ ಬರ್ಸಿರಲ್ಲ. ಸೊ ನೀವು ಅವಾಗ ಏನು ಮಾಡ್ತೀರಾ, ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನು ಹಿಡ್ಕೊಂಡು ಬಿಡ್ತೀರಾ ಕಂಪ್ಲೀಟಾಗಿ ಅದನ್ನು ಓದೋಕ್ಕೆ. ಸೊ ಇಲ್ಲ ನಾನು ನೋಟ್ಸ್ನೇ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ, ನೋಟ್ಸ್ ಕಂಪ್ಲೀಟಾಗೆ ಬರ್ಸಿದ್ದಾರೆ ಅಂದರೆ ನೋಟ್ಸ್ ಓದ್ಕೊಳ್ಳೋದು ಏನು ಪ್ರಾಬ್ಲಮ್ ಇಲ್ಲ. ಅದ್ರ ಜೊತೆಗೆ ಏನು ಮಾಡಬೇಕಂದ್ರೆ ನೋಟ್ಸಲ್ಲಿ ಬುಕ್ಸಲ್ಲಿ ಇಲ್ಲಾರ್ದು ಏನಾದರೂ ಬರ್ಸಿದ್ರೆ ಅದನ್ನು ಪಾಯಿಂಟ್ ಮಾಡಿ ಇಟ್ಕೋಬೇಕು ಓಕೆನಾ. ನೋಡಿ ಇನ್ ಕೇಸ್ ಬುಕ್ಸಲ್ಲಿದೆ ಅಥವಾ ನಮ್ಮ ನೋಟ್ಸಲ್ಲಿ ಬರ್ಸಿಲ್ಲ ಅಂದರೆ ಆ ಬುಕ್ಸಲ್ಲಿ ಪಾಯಿಂಟು ನೋಟ್ಸಲ್ಲಿ ಬರ್ಕೊಂಡು ನೋಟ್ಸನ್ನ ಕಂಪ್ಲೀಟಾಗಿ ಕರೆಕ್ಟಾಗಿ ಮಾಡಿಟ್ಕೊಳ್ಳೋದು ಬೆಟರು. ನೋಡಿ ಬುಕ್ಸ್ ಓದೋದಕ್ಕಿಂತ ಸ್ಪೀಡಾಗಿ ನೋಟ್ಸನ್ನು ಓದ್ಬೋದು, ಯಾಕಂದರೆ ನಮ್ಮದು ರಿಟರ್ನ್ ಇರುತ್ತೆ, ನಾವು ಬರೆದಿರ್ತೀವಿ, ನಮ್ಮ ಹ್ಯಾಂಡಿಂದ ನಾವು ಬರೆದಿರೋದ್ರಿಂದ ಈಸಿಯಾಗಿ ರಿವಿಷನ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ನೋಟ್ಸ್ ಎಲ್ಲ ಚೆನ್ನಾಗಿದ್ದರೆ ಆ ಥರ ಓದ್ಕೋಬೋದು. ನೋಡಿ ನಾನು ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ಅದರ ಜೊತೆಗೆ ಸ್ಟ್ಯಾಂಡರ್ಡ್ ಬುಕ್ಸ್ಗಳೆಲ್ಲ ಸಿಕ್ಕಿದ ಮೇಲೆ ನಾನು ಓನ್ಲಿ ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನು ರೆಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನೋಟ್ಸ್ಗಳನ್ನ ಸೈಡಿಗೆ ಇಟ್ಬಿಟ್ಟೆ ಓಕೆನಾ. ಯಾಕಂದರೆ ನಾನು ಕಂಪ್ಲೀಟ್ ಆಗಿರಲಿಲ್ಲ, ಅದ್ರ ಸಲುವಾಗಿ ನಾನು ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನು ಮತ್ತು ಕೋಚಿಂಗ್ ತೊಗೊಂಡಿರೋದು ನನಗೆ ಹೆಲ್ಪ್ ಆಗಿದೆ. ನಾನು ಒಂದು ಮಾತ್ರ ಹೇಳ್ತೀನಿ, ಏನು ಕೋಚಿಂಗ್ ತೊಗೊಂಡಿದ್ದೀನಲ್ಲ ಅದು ನನಗೆ ಹೆಲ್ಪ್ ಆಗಿದೆ ಓಕೆನಾ. ನನಗೆ ಯಾಕಂದರೆ ಈ ಫೀಲ್ಡ್ ಬಗ್ಗೆ, ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ಏನೂ ನಾಲೆಜ್ ಇರಲಿಲ್ಲ, ಸೊ ಅದು ಹೆಲ್ಪ್ ಆಯಿತು. ಅದು ಆದಮೇಲೆ ನಾನು ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನು ತೊಗೊಂಡು ಏನು ಕಮ್ಯುನಿಕೇಷನ್ನು ವಿತ್ ಏನು ನನ್ನ ಸ್ಪೆಸಿಫಿಕ್ ಡಿಗ್ರಿ ಇದೆಯಲ್ಲ ಆ ಡಿಗ್ರಿದು ಸಬ್ಜೆಕ್ಟ್ಸ್ ಎಲ್ಲ ತೊಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ನಾನು ಕಮ್ಯುನಿಕೇಷನ್ ಯಾವ ಥರ ಓದ್ತಿದ್ದೆ ಅಂದರೆ, ನೋಡಿ ನಾನು ಫಸ್ಟಿಗೆ ಯಾವ ಥರ ಓದ್ತಿದ್ದೆ ಅಂದರೆ GS ಪ್ಲಸ್ ನಂದು ಏನು ಸ್ಪೆಸಿಫಿಕ್ ಪೇಪರ್ ಇದೆಯಲ್ಲ ಅದನ್ನು ಓದ್ತಿದ್ದೆ ಓಕೆನಾ. ಇವೆರಡನ್ನ ಓದ್ತಿದ್ದೆ ನಾನು ಡೈಲಿ, ಯಾಕಂದರೆ ನನ್ನ ಸ್ಪೆಸಿಫಿಕ್ ಡಿಗ್ರಿ ಮೇಲೆ ಏನು ಎಕ್ಸಾಮ್ ಇರುತ್ತಲ್ಲ ಅದನ್ನು ಕ್ಲಿಯರ್ ಮಾಡೋಣ ಅಂತೇಳಿ, ಯಾಕಂದರೆ ಈಸಿ ಆಗುತ್ತೆ ಅಂತೇಳಿ ಎದುರು ಓದ್ತಿದ್ದೆ. ಅದ್ರ ಜೊತೆಗೆ ಏನು ಮಾಡ್ತಿದ್ದೆ ಅಂದರೆ ಕಮ್ಯುನಿಕೇಷನ್ ಓದ್ತಿದ್ದೆ ನಾನು. ಕಮ್ಯುನಿಕೇಷನ್ ಅಂದರೆ ಗೊತ್ತಲ್ಲ, ಕನ್ನಡ, ಕಂಪ್ಯೂಟರ್, ಇಂಗ್ಲೀಷ್ ಇವು ಮೂರನ್ನು ಇದ್ರ ಮಿಡಲಲ್ಲಿ 1 hour ಓದ್ತಿದ್ದೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಕಮ್ಯುನಿಕೇಷನ್ ಇದೆಯಲ್ಲ ನಾನು ಬೇರೆಯವ್ರ ಬುಕ್ಸ್ ತೊಗೊಂಡು ಓದ್ತಿದ್ದೆ, ನಮ್ಮ ಫ್ರೆಂಡ್ಸ್ ಬುಕ್ಸ್ ತೊಗೊಂಡು ಕಮ್ಯುನಿಕೇಷನ್ನ ಓದ್ತಿದ್ದೆ ಓಕೆನಾ. ಕನ್ನಡ, ಇಂಗ್ಲೀಷ್, ಕಂಪ್ಯೂಟರು ಅವರೆಲ್ಲ ಓದಿದ ಬಿಟ್ಟ ಮೇಲೆ ಒಂದೊಂದು ತಾಸು ಗ್ಯಾಪ್ ಇದ್ದಲ್ಲಿ ಅವ್ರ ಕಡೆ ಇಸ್ಕೊಂಡು ಬಂದು ಓದ್ತಿದ್ದೆ. ಯಾಕಂದರೆ ನಾನು GS ಓದ್ತಿದ್ದೆ, ಅದ್ರ ಜೊತೆಗೆ ನಾನು ಸ್ಪೆಸಿಫಿಕ್ ಪೇಪರ್ಗೆ ಓದ್ತಿದ್ದೆ. ಇದನ್ನೇ ತುಂಬ ಸಬ್ಜೆಕ್ಟ್ ಇರೋದ್ರಿಂದ ನಾನು ಜಾಸ್ತಿ ಕಮ್ಯುನಿಕೇಷನ್ ಮೇಲೆ ಫೋಕಸ್ ಮಾಡ್ತಿರಲಿಲ್ಲ ಓಕೆನಾ. ಅದ್ರ ಜೊತೆಗೆ ಓದೋಣ, ಯಾಕಂದರೆ ಗ್ರೂಪ್ ಸಿ ಜಾಸ್ತಿ ಇರುತ್ತೆ, ಯಾಕಂದರೆ ಗ್ರೂಪ್ ಸಿ ಎಕ್ಸಾಮ್ಸು ಬರ್ತವೆ ಜಾಸ್ತಿ ಅಂತೇಳಿ. ಸೊ ಬೇರೆಯವ್ರ ಬುಕ್ಸ್ ತೊಗೊಂಡು, ನಮ್ಮ ಫ್ರೆಂಡ್ಸ್ ಬುಕ್ಸನ್ನ ತೊಗೊಂಡು ಓದ್ತಿದ್ದೆ. ನೀವು ನಂಬ್ತಿರೋಲ್ಲ ಗೊತ್ತಿಲ್ಲ, ನೋಡಿ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಫ್ರೆಂಡ್ಸು ಅವ್ರಿಗೆ ಗೊತ್ತಾಗಿರುತ್ತೆ, ಅವ್ರ ಬುಕ್ಸ್ ನಾನು ತೊಗೊಂಡು ಓದಿದ್ದೀನಿ ಓಕೆನಾ. ನೋಡಿ ನಾನು ಕಮ್ಯುನಿಕೇಷನ್ ಬುಕ್ಸ್ ತೊಗೊಂಡಿದ್ದು ಲಾಸ್ಟ್ ನಾನು ಎಕ್ಸಾಮ್ 2 ತಿಂಗಳು ಇರುವಾಗ ತೊಗೊಂಡಿದ್ದೀನಿ ಓಕೆನಾ. ಇರಲಿ ನನ್ನದೇ ಅದು ಓನ್ ಬುಕ್ಸ್ ಇರಲಿ, ಯಾಕಂದರೆ ಎವ್ರಿ ಟೈಮ್ ಕಂಟಿನ್ಯೂ ಓದೋಕ್ಕೆ ಬೇಕಾಗುತ್ತೆ ಅಂತೇಳಿ. ಅಲ್ಲಿವರೆಗೂ ಅವ್ರು ಯಾವಾಗ ಬಿಟ್ಟಿರ್ತಾರಲ್ಲ ಅವಾಗ ಮಿಡಲಲ್ಲಿ ತೊಗೊಂಡು ಬಂದು ಕಮ್ಯುನಿಕೇಷನ್ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಬುಕ್ಸ್ನ ಓದ್ತಿದ್ದೆ ಓಕೆನಾ. ನೋಡಿ ನೀವು ಬುಕ್ಸ್ ಎಷ್ಟಿದೆ, ಎಷ್ಟು ನೋಟ್ಸ್ ಮಾಡ್ಕೊಂಡಿದ್ದೀನಿ ಅದು ಆಗಲ್ಲ, ನೀವು ಎಷ್ಟು ಓದ್ತೀರಾ, ಎಷ್ಟು ತಲೆಯಲ್ಲಿ ಇಟ್ಕೊತೀರಾ ಅನ್ನೋದು ಅದು ಇಂಪಾರ್ಟೆಂಟು. ಒಬ್ರು 10 hour ಓದ್ತಿರ್ತಾರೆ, ಅದೇ ಹೇಳ್ತಿದ್ದೀನಲ್ಲ ನಾನು ಎಕ್ಸಾಂಪಲು, 10 hour ಓದೋರು 5 hour ಓದೋರ್ಕಿಂತ ಕಡಿಮೆ ಸ್ಕೋರ್ ಮಾಡ್ತಾರೆ ಕೆಲವೊಬ್ಬರು. ಸೊ ಅದು ಅವರ್ ಎಷ್ಟು ಓದಿದ್ದೀನಿ, ಎಷ್ಟು ಬುಕ್ಸ್ ಓದಿದ್ದೀನಿ, ಎಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಅದು ಇಂಪಾರ್ಟೆಂಟ್, ನಿನ್ನ ತಲೆಯಲ್ಲಿ ಎಷ್ಟಿದೆ ಅನ್ನೋದು ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ನೋಡಿ ಕಮ್ಯುನಿಕೇಷನ್ ನಾನು ಏನು ನಮ್ಮ ಫ್ರೆಂಡ್ಸ್ ಎಲ್ಲ ತೊಗೊಂಡು ಓದ್ತಿದ್ದೆಲ್ಲ ನನ್ನದೇ ಸ್ಕೋರ್ ಜಾಸ್ತಿ ಆಗಿದೆ ಓಕೆನಾ. ಅವ್ರಿಗಿಂತ 5ರಿಂದ 10 ಮಾರ್ಕ್ಸು 15 ಮಾರ್ಕ್ಸು ಜಾಸ್ತಿ ಮಾಡಿದ್ದೀನಿ. ಅವ್ರು ಕಂಪ್ಲೀಟಾಗಿ ಗ್ರೂಪ್ ಸಿನೇ ಓದ್ತಿದ್ರು ಓಕೆನಾ. ಹಿಂಗಿರುತ್ತೆ. ಸೊ ಅದ್ರ ಸಲುವಾಗಿ ಹೇಳೋದು, ನಿಮ್ಮ ಕಡೆ ಏನಿದೆಯಲ್ಲ ಅದನ್ನೇ ತುಂಬ ರಿವಿಷನ್ ಮಾಡಿ, 5ರಿಂದ 10 ಸಲ 20 ಸಲ ರಿವಿಷನ್ ಆದರೂ ಟೈಮ್ ಸಿಕ್ಕರೆ ಮಾಡಿ. ನೀವು ಹೊಸದಾಗಿ ತೊಗೊಳ್ಳೋದು, ಟೆಸ್ಟ್ ಸೀರೀಸ್ ತೊಗೊಳ್ಳೋದು, ಹೊಸ ಬುಕ್ಸ್ ಮಾರ್ಕೆಟಿಗೆ ಬಂತಂದರೆ ಹೊಸ ಬುಕ್ಸ್ ತೊಗೊಳ್ಳೋದು, ಈ ಥರ ಮಾಡಬೇಡಿ. ನಿಮ್ಮ ಕಡೆ ಏನು ಸ್ಟ್ಯಾಂಡರ್ಡ್ಸು ಪ್ರತಿಯೊಂದು ಸಬ್ಜೆಕ್ಟು ಒಂದು ಬುಕ್ಸ್ ಇತ್ತಾ ಸಾಕು, ಬೇರೆ ಏನೂ ಬೇಡ. ಅದರ ಜೊತೆಗೆ ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ ಪೇಪರ್ ತೊಗೊಂಡು ಸಾಲ್ವ್ ಮಾಡಿದ್ರೆ ಸಾಕಾಗುತ್ತೆ. ಇಷ್ಟು ಹೇಳ್ತೀನಿ ನೋಡಿ ನಾನು. ಇದನ್ನು ಬಿಟ್ಟು ನೀವು ಮತ್ತೆ ಏನಾದರೂ ಮಾಡ್ತೀನಿ ಅಂದರೆ ಮಾಡಿ, ನಿಮ್ಮ ಇಷ್ಟ, ಏನೂ ಟ್ರೈ ಮಾಡಬೇಡಿ, ಇಷ್ಟೇ ಓದಿ. ನೋಡಿ ನಾನು 3-4 ತಿಂಗಳು ಕೋಚಿಂಗ್ ಹೋದ್ಮೇಲೆ ಏನು ಮಾಡಿದೆ, ರೂಮಲ್ಲೇ ಓದ್ಕೊತಿದ್ದೆ. ರೂಮಲ್ಲಿ ಆಗಲ್ಲ ಅಂತೇಳಿ ಆಮೇಲೆ ಏನು ಮಾಡಿದೆ, ಸ್ಟಡಿ ಸೆಂಟರ್ಗೆ
ಆಮೇಲೆ ಏನು ಮಾಡಿದೆ, ಸ್ಟಡಿ ಸೆಂಟರ್ಗೆ ಜಾಯ್ನ್ ಆದೆ. ಓಕೆನಾ. ಸ್ಟಡಿ ಸೆಂಟ್ರಿಗೆ ಜಾಯ್ನ್ ಆದಮೇಲೆ ಮಿಕ್ಕಿದ ಅವರ್ ಏನು ಕೋಚಿಂಗ್ ಹೋಗಿ ಬರ್ತಿದ್ದೆಲ್ಲ, ಮಿಕ್ಕಿದ ಅವರಲ್ಲಿ ಡೈಲಿ ಸ್ಟಡಿ ಮಾಡ್ತಿದ್ದೆ. ನೋಡಿ, ನಾನು 2 ವರ್ಷದಲ್ಲಿ 2 ಸಲ ಊರಿಗೆ ಹೋಗಿದ್ದೀನಿ. ಓಕೆನಾ. ಸೊ ನಿಮ್ಗೆ ಹೋಗಬೇಡ ಅಂತ ಹೇಳಲ್ಲ, ನಂದು ಆ ಥರ ಇತ್ತು. ಯಾಕಂದರೆ ಎಕ್ಸಾಮ್ಸ್ ಎಲ್ಲ ಯಾವುದಾದ್ರೂ ಒಂದು ಎಕ್ಸಾಮ್ಸ್ ಕ್ಲಿಯರ್ ಮಾಡಿ ಹೋಗೋಣ ಅಂಥೇಳಿ 2 ವರ್ಷದಲ್ಲಿ 2 ಸಲ ಹೋಗಿದ್ದೀನಿ. ಮತ್ತು ನೋಡಿ, ನಾನು ಒಂದಿನೂ ರಜೆ ತೊಗೊಳ್ಳಾರ್ದೆ ಓದ್ತಿದ್ದೆ. ನಿಮ್ಗೆ ಬೇಕಿದ್ರೆ ಒಂದಿನ ಸಂಡೇ ಹಾಫ್ ಡೇ ಅಥವಾ ಸಂಡೇ ಫುಲ್ ಡೇ ತೊಗೊಂಡು ಓದ್ಬೋದು. ನನಗೆ ಯಾವುದೂ ರಜೆ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಸೊ ಸುಮ್ಮನೆ ಟೈಮ್ನ ವೇಸ್ಟ್ ಮಾಡ್ತಿರಲಿಲ್ಲ. ಓಕೆನಾ. ನೋಡಿ, ನಾನು ಡೈಲಿ ಎಷ್ಟು ಅವರ್ ಆಗುತ್ತಲ್ಲ, ಆಲ್ಮೋಸ್ಟ್ ಅಷ್ಟು ಅವರ್ನ ಸ್ಟಡಿ ಮೇಲೇ ಟೈಮ್ ಕೊಡ್ತಿದ್ದೆ. ಓಕೆನಾ. ಈ ಥರ ನಾನು ಸ್ಟಡಿನ ಮಾಡಿದ್ದೀನಿ. ಸೊ ನೋಡಿ, ಮತ್ತು ಏನು ಇಂಪಾರ್ಟೆಂಟ್ ಅಂದರೆ, ಏನು ಟೈಮ್ ಟೇಬಲ್ ಆಗ್ತಿರಲ್ಲ ಅದು ತುಂಬ ಇಂಪಾರ್ಟೆಂಟ್. ಟೈಮ್ ಟೇಬಲ್ ಹಾಕೊಂಡು ಸುಮ್ಮನೆ ರ್ಯಾಂಡಮಾಗಿ ಓದಬಾರ್ದು. ಓಕೆನಾ. ಯಾವ ಬುಕ್ಸ್ ಕೈ ಸಿಗುತ್ತಲ್ಲ ಆ ಬುಕ್ಸ್ ತೊಗೊಂಡು ಓದೋಣ ಅಂಥೇಳಿ ಆ ಥರ ಓದಬೇಡಿ. ನೀವು ಈ ಫೀಲ್ಡಲ್ಲಿ ಇದ್ದೀರಿ ಅಂದರೆ ಒಂದು ಟೈಮ್ ಟೇಬಲ್ ಇರಲೇಬೇಕು ನಿಮಗೆ. ಒಂದು ಟೈಮ್ ಟೇಬಲ್ ಎದುರದು ಸ್ಟಡಿ ಟೈಮ್ ಟೇಬಲು, ಮತ್ತು ನಿಮ್ದು ಏನು ಎಕ್ಸ್ಟ್ರಾ ವರ್ಕ್ ಇರುತ್ತಲ್ಲ ಅದರದ್ದು ಒಂದು ಟೈಮ್ ಟೇಬಲ್ ಇರಬೇಕು. ಆ ಥರ ಟೈಮ್ ಟೇಬಲ್ನ ಹಾಕ್ಕೊಂಡು ಓದಬೇಕು ನೀವು. ನೋಡಿ, ನಾನು ಇದೇ ಥರ ಟೈಮ್ ಟೇಬಲ್ ಹಾಕ್ಕೊಂಡು ಡೈಲಿ ಸ್ಟಡಿ ಮಾಡ್ತಿದ್ದೆ. ನೋಡಿ, ನಾನು ಆಲ್ಮೋಸ್ಟು ನೈಟೇ ಸ್ಟಡಿ ಮಾಡೋದು, ಬೆಳಗ್ಗೆ ಏನು ಎದ್ದೇಳ್ತಿರಲಿಲ್ಲ. ಬೇಗ ಅಂದ್ರೂ 8-9 ಅನ್ನಷ್ಟರಲ್ಲಿ ರೆಡಿಯಾಗಿ ಹೋಗ್ತಿದ್ವಿ. ಒಂದು ಸ್ವಲ್ಪ ನೈಟು ಲೇಟಾಗಿ ಸ್ಟಡಿ ಮಾಡ್ತಿದ್ವಿ. ಓಕೆನಾ. ಅದ್ರ ಜೊತೆಗೆ ನೋಡಿ, ಕ್ವಶನ್ ಪೇಪರ್ನ ತುಂಬ ಸಾಲ್ವ್ ಮಾಡ್ತಿದ್ದೆ ನಾನು. ಎಲ್ಲ ಕ್ವಶನ್ ಪೇಪರು ನನ್ನ ಕಡೆ ಇತ್ತು. ಓಕೆನಾ. ಪ್ರೀವಿಯಸ್ ಏನು ಒಂದು 20-30 ವರ್ಷದ ಕ್ವಶನ್ ಪೇಪರ್ಸ್ ಇದೆಯಲ್ಲ, ಎಲ್ಲ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಿದ್ದೆ. ಮತ್ತು ನಿಮಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ನಾನು ಯಾವ ಥರ ಮಾಡ್ತಿದ್ದೆ ಅಂತೇಳಿ ಹೇಳ್ತೀನಿ. ಯಾಕಂದರೆ ಒ ಎಮ್ ಆರ್ದು ನಾನು ಜೆರಾಕ್ಸ್ ತೊಗೊಂಡಿದ್ದೆ. OMR ಅಂತೇಳಿ ಗೂಗಲಲ್ಲಿ ಸರ್ಚ್ ಮಾಡಿ ಅವು ಪೇಜಸ್ನ ಜೆರಾಕ್ಸ್ ತೊಗೊಂಡು ಅದನ್ನು ಟೈಮ್ ಹಚ್ಚಿ ಸಾಲ್ವ್ ಮಾಡ್ತಿದ್ದೆ. ಅದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆನಾ. ಮತ್ತು ನಾನು ಎಷ್ಟು ಅವರ್ ಓದ್ತಿದ್ದೆ, ಮತ್ತು ನನ್ನ ಟೈಮ್ ಟೇಬಲ್ ಹೆಂಗಿತ್ತು, ನಾನು ಶಾರ್ಟ್ ನೋಟ್ಸ್ ಎಲ್ಲ ಯಾವ ಥರ ಮಾಡ್ತಿದ್ದೆ, ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಓಕೆನಾ. ನೋಡಿ, ನೀವು ಈ ಥರ ಮಾಡಿದ್ರೆ ಸಕ್ಸಸ್ ಆಗೇ ಆಗ್ತೀರಾ. ನೀವು ಯಾವುದಕ್ಕೂ ಭಯ ಬೀಳಬೇಡಿ. ನಾನು ಇದನ್ನೊಂದು ಹೇಳ್ತೀನಿ ನೋಡಿ, ಯಾವುದಕ್ಕೂ ಭಯ ಬೀಳಬೇಡಿ. ಸಿಲೆಬಸ್ ಜಾಸ್ತಿ ಇದೆ, ಜನ ಜಾಸ್ತಿ ಅಪ್ಲಿಕೇಶನ್ ಹಾಕಿದ್ದಾರೆ, ಅಲ್ಲೇ ಅರ್ಧ ಬಿದ್ದೋಗ್ಬಿಡ್ತೀರಾ ನೀವು. ಜನ ಅಪ್ಲಿಕೇಶನ್ ಜಾಸ್ತಿ ಹಾಕಿದ್ದಾರೆ ಅಂತೇಳಿ ಅಪ್ಲಿಕೇಶನ್ ಮೇಲೆ ಡಿಪೆಂಡೇ ಆಗಲ್ಲ. ಓಕೆನಾ. ನಿಮ್ಮ ಸ್ಟಡಿ ಮೇಲೆ ಫೋಕಸ್ ಮಾಡಿ, ಸ್ಟಡಿನ ಮಾಡಿ. ನೋಡಿ, ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಇದ್ರದ್ದು ಏನು ಕಂಟಿನ್ಯೂ ಇದೆಯಲ್ಲ, ಕಂಟಿನ್ಯೂ ಪಾರ್ಟ್ನ ಹೇಳ್ತೀನಿ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.